ಭಾರತ ಮತ್ತೆ ನ್ಯೂಜಿಲೆಂಡ್ ನಡುವೆ ಏನು ಒಂದು ಫೈನಲ್ ಪಂದ್ಯ ನಡೆಯುವಂತದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಪಂದ್ಯ ನಡೆಯುತ್ತೆ. ಸೊ ಇದಕ್ಕೆ ಈಗಾಗಲೇ ಎರಡು ತಂಡಗಳು ಸಹ ಸಿದ್ಧತೆ ಆಗಿರುವಂತದ್ದು. ಜೊತೆಗೆ ಈಗ ಬೆಂಗಳೂರಿನಲ್ಲಿ ಇರುವಂತಹ ಒಂದಷ್ಟು ಕ್ರೀಡಾ ಅಭಿಮಾನಿಗಳು ಯಾವ ರೀತಿ ಒಂದು ಇಂಡಿಯಾಗೆ ಚೇರ್ ಅಪ್ ಮಾಡ್ತಾರೆ ಅನ್ನೋದನ್ನ ಅವರಿಂದ ಕೇಳ್ತಿಳ್ಕೊಳ್ಳೋಣ. ಬ್ರದರ್, ನಾಳೆ ಇಂಡಿಯಾ ಏನು ಮತ್ತೆ ನ್ಯೂಜಿಲೆಂಡ್ ಒಂದು ಫೈನಲ್ ಇರುವಂತ T20 ವರ್ಲ್ಡ್ ಕಪ್. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಮ್ಯಾಚ್ ಅಂತ? ಸಂಜು ಸ್ಯಾಮ್ಸನ್ ಫಾರ್ಮ್ ಅದೇ ತರ ಇದ್ರೆ ಚೆನ್ನಾಗಿರುತ್ತೆ. ಬೂಮ್ರಾ ಅವರು ಕನ್ಸಿಸ್ಟೆಂಟ್ ಆಗ್ತಿದ್ದಾರೆ, ಅದೇ ತರ ಕಂಟಿನ್ಯೂ ಮಾಡ್ಲಿ. ನಮ್ಗೆ ಇಂಡಿಯಾ ಗೆದ್ರು ಓಕೆ, ನ್ಯೂಜಿಲೆಂಡ್ ಗೆದ್ರು ಓಕೆ, ಆದ್ರೆ ಫಸ್ಟ್ ಪ್ರಯಾರಿಟಿ ಇಂಡಿಯಾ ಗೆಲ್ಬೇಕು. ಏನು ಇನ್ನ ಇಂಡಿಯಾ ಯಾವ ಒಂದು ಫೀಲ್ಡ್ ಅಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿ? ಲೈಕ್ ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಸೆಕೆಂಡ್ ಬ್ಯಾಟಿಂಗ್ ಇದ್ದಾಗ ಅಷ್ಟೇ. ನೀವು ಯಾವ ತರ ಇಂಡಿಯಾಗೆ ನೋಡ್ತೀರಾ? ಮ್ಯಾಚ್ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರಾ ನಾಳೆ ಅಂತ? ಅದೆಲ್ಲ ಏನಿಲ್ಲ. ಯಾರು ಫೇವರೇಟ್ ಪ್ಲೇಯರ್ ಯಾರು ನಿಮ್ಗೆ? ನಮ್ಗೆ ಧೋನಿ. ಅಲ್ಲ, ನಾಳಿನ ಮ್ಯಾಚ್ ಇವಾಗ ಏನು ಎರಡು ಕಡೆ ಟಫ್ ಇರುವಂತದ್ದು, ಯಾಕಂದ್ರೆ ಎರಡು ಟೀಮ್ಸ್ ತುಂಬಾ ಸ್ಟ್ರಾಂಗ್ ಇರೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಏನು ನ್ಯೂಜಿಲೆಂಡ್ ಪ್ಲೇಯರ್ ಇಲ್ಲ ಫಿಲೆನ್ ಅವರು 100 ಹೊಡೆದಿದ್ರು. ಮತ್ತೆ ನಾಳೆ ಏನು ಅಭಿಷೇಕ್ ಶರ್ಮಾ ಫಾರ್ಮ್ ಬರ್ಬೇಕು ಅಂತ ಹೇಳ್ತೀರಾ? ನಾಳೆ ಫೈನಲ್ ಇರೋದ್ರಿಂದ ಬರ್ಲೇಬೇಕು. ಓಪನಿಂಗ್ ಪೇರ್ ಚೆನ್ನಾಗ್ ಆಡಿದ್ರೆ ಚೆನ್ನಾಗಿರುತ್ತೆ. ನ್ಯೂಜಿಲೆಂಡ್ ಫೈನಲ್. ಎಸ್ ಸರ್. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ರೀತಿ ಮ್ಯಾಚ್ ಇರುತ್ತೆ? ಪಕ್ಕಾ ಇಂಡಿಯಾ ವಿನ್ ಆಗುತ್ತೆ. ಬಿಕಾಸ್ ನಮ್ದು ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ. ಇಫ್ ಯು ಟೇಕಿಂಗ್ ಫಸ್ಟ್ ಬ್ಯಾಟಿಂಗ್ ಡೆಫಿನೆಟ್ಲಿ 220, 230 ವಿಲ್ ಕಮ್ ಅವರ್ ಇಂಡಿಯಾ. ಸೊ ಅವರು ಬೌಲಿಂಗ್ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾಗನ ಏನು ಅಷ್ಟೊಂದಿಲ್ಲ. ಬಟ್ ಮೈ ಪ್ರೆಡಿಕ್ಷನ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ವಿನ್ ಇಂಡಿಯಾ. ಈಗ ನ್ಯೂಜಿಲೆಂಡ್ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ, ಅವರು ಫಾರ್ಮ್ ಅಲ್ಲಿ ಇದ್ದಾರೆ. ಬಟ್ ನಮ್ಮ ಇಂಡಿಯಾ ಅವರು ಓಪನಿಂಗ್ ತಗೊಂಡ್ರೆ ಪಕ್ಕ. ಅಭಿಷೇಕ್ ಶರ್ಮಾ ಸ್ವಲ್ಪ ಬ್ಯಾಟಿಂಗ್ ಸರಿಯಾಗಿ ಪರ್ಫಾರ್ಮೆನ್ಸ್ ಇಲ್ಲ. ಪ್ರಾಬಬ್ಲಿ ಈ ಮ್ಯಾಚ್ ಆಡ್ಬೋದು, ಅವನು ಚೆನ್ನಾಗಿ ಆಡ್ಬೋದು. ನ್ಯೂಜಿಲೆಂಡ್ ಪ್ಲೇಯರ್ ಲಾಸ್ಟ್ ಒನ್ 100 ಹೊಡೆದಿದ್ರು. ಕರೆಕ್ಟ್ ಸರ್. ಸೊ ಯಾವ ರೀತಿ ಕಟ್ ಹಾಕ್ಬೇಕು ಇಂಡಿಯನ್ ಬೌಲರ್ಸ್ ಅಂತ? ಸೊ ಡೆಫಿನೆಟ್ಲಿ ಬೂಮ್ರಾ ಗೋಯಿಂಗ್ ಟು ಎಲ್ಲವನ್ನು ಕಟ್ ಆಗ್ತಾನೆ ಅಂತ ನಮ್ಮ ಒಪಿನಿಯನ್ ಇದೆ. ಚೆನ್ನಾಗಿ ಬೌಲಿಂಗ್ ಬೂಮ್ರಾ ಚೆನ್ನಾಗಿದೆ. ಲಾಸ್ಟ್ ಮ್ಯಾಚ್ ನೋಡಿದ್ರೆ ಯಾವ ರೀತಿ? ಸೂಪರ್ ಆಗಿತ್ತು, ಸೂಪರ್ ಅಲ್ಟಿಮೇಟ್ ಮ್ಯಾಚ್. ಬಟ್ ಅನ್ಫಾರ್ಚುನೇಟ್ಲಿ ಇಂಗ್ಲೆಂಡ್ ಇವರು ಅವ್ರ ಬ್ಯಾಟಿಂಗ್ ಅಂತೂ ಸೂಪರ್ ಪರ್ಫಾರ್ಮೆನ್ಸ್. ಬಟ್ ನಮ್ಮವ್ರಿಗೇನೋ ಲಕ್ ಇದೆ ಸ್ವಲ್ಪ ಲಾಸ್ಟ್ ಮ್ಯಾಚ್ ಮಾತ್ರ. ಬಟ್ ಈ ಮ್ಯಾಚ್ ಅಂತೂ ಆತರ ಆಗಲ್ಲ. ಬಟ್ ಐ ಫೀಲ್ ಡೆಫಿನೆಟ್ಲಿ 220, 230. ಸ್ಟೇಡಿಯಂ ಬಗ್ಗೆ ಒಂದಿರುವಂತದ್ದು, ಯಾಕಂದ್ರೆ ಲಾಸ್ಟ್ ಟೈಮ್ 2023 ವರ್ಲ್ಡ್ ಕಪ್ ಅಲ್ಲೇ ಅದೊಂದು. ಸೊ ಅದೇ ಆ ಪ್ರೆಷರ್ ಇರ್ಬೋದು. ಬಟ್ ನಮ್ಮವ್ರ ಪಕ್ಕ ಈ ಸಲ ಗೆಲ್ತಾರೆ ಸರ್. ವೆಂಕಟೇಶ್ ಅಂತ ಹೇಳಿ. ಥ್ಯಾಂಕ್ ಯು. ಈಗ ಫೈನಲ್ ಮ್ಯಾಚ್ ಇರುವಂತದ್ದು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಂಡಿಯಾ ವಿನ್ ಆಗ್ಬೇಕು. ಎಲ್ಲ ಸತಿ ತರ ಫೈನಲ್ಸ್ ಅಲ್ಲಿ ಬಂದು ಗೆಳಿತಾರೆ. ಮತ್ತೆ ಅದೇ ವಿಶ್ ಮಾಡ್ತೀನಿ ಎಲ್ಲರಿಗೂ ಇಂಡಿಯಾಗೆ ಆಲ್ ದ ಬೆಸ್ಟ್. ಮತ್ತೆ ಇಂಡಿಯಾದ ಓಪನಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಅಭಿಷೇಕ್ ಶರ್ಮಾ ಸ್ಟಾರ್ಟಿಂಗ್ ಅಲ್ಲೇ ಡಕ್ಕು ಹಾಕ್ತಾರೆ. ಅದನ್ನ ಮತ್ತೆ ಅವ್ರು ಇವಾಗ ಚೇಂಜ್ ಮಾಡ್ಕೋಬಹುದು ಲಾಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ. ಹೇಳಕ್ ಇಷ್ಟ. ಬೌಲಿಂಗ್ ಓಕೆ ಮಾಡ್ತಿದ್ದಾರೆ ಎಲ್ಲ ಇದ್ರಲ್ಲೂ. ವಿಕೆಟ್ ಚೆನ್ನಾಗಿ ತೆಗ್ದವ್ರ ಬೇರೆ ಟೀಮ್ ಅವ್ರ ಜೊತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇಂಡಿಯಾ ಗೆಳೆಯುತ್ತೆ ಬೌಲಿಂಗ್ ಅಲ್ಲಿ. ಯಾರು ಫೇವರೇಟ್ ಪ್ಲೇಯರ್? ಸೂರ್ಯಕುಮಾರ್, ಯುವರಾಜ್ ಎಂಬಿಸ್. ಇಂಡಿಯಾ ಗೆಲ್ತಾರಂತ ಅನ್ಕೊಂತೀನಿ. ಯಾಕಂದ್ರೆ ಇಂಡಿಯಾ ನಮ್ ಕಂಟ್ರಿ ಅಲ್ಲ. ನಮ್ ಕಂಟ್ರಿನ ಪ್ರೌಡ್ ಮಾಡ್ಸಕ್ಕೆ ಇಂಡಿಯನ್ ಪ್ಲೇಯರ್ಸ್ ಗೆಲ್ತಾರಂತ ಅನ್ಕೊಂತೀನಿ. ಬೂಮ್ರಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ರನ್ ಎಲ್ಲ ಕೊಟ್ಬಿಟ್ರು. ಎಂಡಿಂಗ್ ಅಲ್ಲೆಲ್ಲ ಚೆನ್ನಾಗಿ ಆಡ್ತಾ ಇದ್ರು ಲಾಸ್ಟ್ 5 hours ಅಲ್ಲಿ. ಇಂಡಿಯನ್ ಓಪನಿಂಗು ಈ ನಡುವೆ ಚೆನ್ನಾಗ್ ಆಡ್ತಾ ಇಲ್ಲ ಓಪನಿಂಗು. ಲಾಸ್ಟ್ ಮೂಮೆಂಟ್ ಅಲ್ಲಿ ಚೆನ್ನಾಗ್ ಆಡ್ತಾ ಇದಾರೆ ಹಾರ್ದಿಕ್ ಪಾಂಡ್ಯ ಅವರೆಲ್ಲ. ನಾನ್ ಅನ್ಕೊಂತೀನಿ ಈ ಸತಿ ಓಪನಿಂಗ್ ಇಂಡಿಯಾ ಚೆನ್ನಾಗ್ ಮಾಡ್ಲಿ ಅಂತ. ಬ್ಯಾಟಿಂಗ್ ತಗೊಳ್ಬೇಕಂತ ಅನ್ಕೊಂತೀನಿ. ಸ್ಟೇಡಿಯಂ ಇನ್ನೊಂದು ಅನ್ಲಕ್ ಇದೆ ಅಂತಾರೆ, ಲಾಸ್ಟ್ ಟೈಮ್ 2023 ವರ್ಲ್ಡ್ ಕಪ್ ಅಲ್ಲೇ ನಾವು ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅಂತ? ಲಾಸ್ಟ್ ಟೈಮ್ ಬ್ಯಾಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗ್ ಆಡ್ತಾ ಇದ್ರು. ಯಾವಾಗ ರೋಹಿತ್ ಶರ್ಮಾ ಇವರೆಲ್ಲ ಔಟ್ ಆಗ್ಬಿಟ್ರು ಅವಾಗ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗೋಯ್ತು. ಅದರಿಂದನೇ ಚೆನ್ನಾಗಿ ಸ್ಕೋರ್ ಮಾಡಕ್ ಆಗಿಲ್ಲ. ಮತ್ತೆ ಬೌಲಿಂಗು ಅಷ್ಟೇ. ಆಸ್ಟ್ರೇಲಿಯಾದವ್ರು ಸ್ಟಾರ್ಟಿಂಗ್ ಅಲ್ಲೂ ಚೆನ್ನಾಗ್ ಆಡ್ತಾ ಇದ್ರು. ಆಮೇಲೆ ಆಡಿ ಟ್ರಾವಿಸ್ ಹೆಡ್ ಗೆಲ್ಸ್ಬಿಟ್ರು ಟೀಮ್ ನ. ಇದಿಷ್ಟು ಏನು ಇಲ್ಲಿನ ಕ್ರೀಡಾ ಅಭಿಮಾನಿಯ ಮಾತಾಗಿರುವಂತದ್ದು. ಅಂದ್ರೆ ಏನು ಅಭಿಷೇಕ್ ಶರ್ಮಾ ಫಾರ್ಮ್ ಗೆ ಬರಬೇಕು, ಮತ್ತೆ ನಾಳೆ ಇಂಡಿಯಾ ಏನು ಕಪ್ ಗೆಲ್ಲುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, BT ಅಶ್ವಗ ನ್ಯೂಸ್, ಬೆಂಗಳೂರು.